ಹುಬ್ಬಳ್ಳಿಯಲ್ಲಿ ನಡೆದ ಮಾರ್ಕ್ ಸಿನಿಮಾದ ಇವೆಂಟ್ನಲ್ಲಿ ಕಿಚ್ಚ ಸುದೀಪ್ ಕಿಚ್ಚು ಹಚ್ಚುವಂತಹ ಮಾತನಾಡಿದ್ದಾರೆ. ಯುದ್ಧಕ್ಕೆ ಸಿದ್ಧ ಅನ್ನುವಂತಹ ಹೇಳಿಕೆ ಕೊಡೋ ಮೂಲಕವಾಗಿ ವಿರೋಧಿಗಳನ್ನ ಮಾರ್ಕ್ ಮಾಡಿದ್ದಾರೆ. ಅಷ್ಟಕ್ಕೂ ಸುದೀಪ್ ಯಾರಿಗೆ ಮಾತು ಹೇಳಿದ್ರು, ಯಾವ ಅಭಿಮಾನಿಗಳಿಗೆ ಈ ಟಾಂಟನ್ನ ಕೊಟ್ರು ಅನ್ನೋದು ಸದ್ಯ ಚಂದನವನದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಆ ಬಗ್ಗೆ ವರದಿದೆ, ನೋಡ್ಕೊಂಡು ಬನ್ನಿ. ಯುದ್ಧಕ್ಕೆ ಸಿದ್ಧ, ಮಾತಿಗೆ ಬದ್ಧ, ಗಂಡು ಮೆಟ್ಟಿದ ನಾಡಲ್ಲಿ ಕಿಚ್ಚನ ಕಿಚ್ಚು. ವಿರೋಧಿಗಳನ್ನ ಮಾರ್ಕ್ ಮಾಡಿ ಹೇಳಿದ್ಯಾಕೆ? ಡಿಸೆಂಬರ್ನಲ್ಲಿ ಸ್ಯಾಂಡಲ್ವುಡ್ನ ಹಲವಾರು ಸಿನಿಮಾಗಳು ತೆರೆ ಕಂಡಿದೆ. ಇನ್ನೂ ಹಲವು ಸಿನಿಮಾಗಳು ತೆರೆಗಪ್ಪಳಿಸುವುದಕ್ಕೆ ರೆಡಿ ಆಗಿವೆ. ಅದರಂತೆ ಕಿಚ್ಚ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ಕೂಡ ಒಂದು. ಡಿಸೆಂಬರ್ 25ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ಅದರ ಭಾಗವಾಗಿ ಚಿತ್ರತಂಡ ನಿನ್ನೆ ಸಂಜೆ ಹುಬ್ಬಳ್ಳಿಯಲ್ಲಿ ಪ್ರೀ ರಿಲೀಸ್ ಇವೆಂಟ್ ಅನ್ನ ಹಮ್ಮಿಕೊಂಡಿತ್ತು. ಅಪಾರ ಸಂಖ್ಯೆಯ ಅಭಿಮಾನಿಗಳು ಇದರಲ್ಲಿ ಭಾಗಿಯಾಗಿದ್ರು. ಚಿತ್ರತಂಡದ ಕಲಾವಿದರು, ತಂತ್ರಜ್ಞರು, ಆಪ್ತರ ಸಮ್ಮುಖದಲ್ಲಿ ಕಿಚ್ಚ ಸುದೀಪ್ ಮಾತನಾಡಿದ್ರು. ಈ ವೇದಿಕೆಯಲ್ಲಿ ತಮ್ಮ ಅಭಿಮಾನಿಗಳಿಗೆ ಅವರು ಖಡಕ್ ಸಂದೇಶ ಕೊಟ್ಟಿದ್ದಾರೆ. 25ಕ್ಕೆ ಥಿಯೇಟರ್ ಅಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಸ್ನೇಹಿತನಿಗಾಗಿ ಬಾಯಿ ಮುಚ್ಚಿಕೊಂಡಿದ್ದೆ, ಕೆಣಕಿದವರಿಗೆ ಅವರ ಭಾಷೆಯಲ್ಲಿಯೇ ಉತ್ತರ ಕೊಡಿ. ಅಭಿಮಾನಿಗಳಿಗೆ ಸುದೀಪ್ ಕರೆ. ಇವೆಂಟ್ ನಲ್ಲಿ ಕಿಚ್ಚ ಸುದೀಪ್ ಮಾತನಾಡೋದಕ್ಕೆ ತುಂಬಾ ಆಸೆ ಇದೆ. ಕೆಲವು ಕಂಟ್ರೋಲ್ ಮಾಡಿಕೊಂಡು ಮಾತನಾಡ್ತಿದ್ದೇನೆ. ಹುಬ್ಬಳ್ಳಿಗೆ ಬಂದು ಈ ಕಾರ್ಯಕ್ರಮ ಮಾಡೋದಕ್ಕೂ ಕೂಡ ಒಂದು ಕಾರಣ ಇದೆ ಎನ್ನುವ ಮೂಲಕ ಕಿಚ್ಚ ಸುದೀಪ್ ಅವರು ಮಾತನ್ನ ಆರಂಭಿಸ್ತಾರೆ. ಕೆಲವು ಮಾತು ಈ ಹುಬ್ಬಳ್ಳಿಗೆ ಬಂದು ವೇದಿಕೆ ಮೇಲೆ ಮಾತನಾಡಿದ್ರೆ ಇಡೀ ಕರ್ನಾಟಕಕ್ಕೆ ಎಲ್ಲಿ ತಟ್ಟಬೇಕೋ ಅಲ್ಲಿ ತಟ್ಟುತ್ತೆ, ಹೇಗೆ ತಟ್ಟಬೇಕೋ ಅದು ತಟ್ಟುತ್ತೆ, ಯಾವ ಭರ್ಜರಿಯಲ್ಲಿ ತಟ್ಟಬೇಕೋ ತಟ್ಟುತ್ತೆ. ನಾವು ಯುದ್ಧಕ್ಕೂ ಸಿದ್ಧ, ನಾವು ನಮ್ಮ ಮಾತಿಗೂ ಬದ್ಧ. ಸೈಲೆಂಟ್ ಆಗಿರೋದು ಒಳ್ಳೆಯದ್ದೋ ಕೆಟ್ಟದ್ದೋ ಗೊತ್ತಿಲ್ಲ. ನನ್ನ ಸ್ನೇಹಿತರು ಚೆನ್ನಾಗಿರಬೇಕು ಅಂಥೇಳಿ ಬಾಯಿ ಮುಚ್ಕೊಂಡಿದ್ದೆ. ಬಾಯಿ ಇಲ್ಲ ಅಂತ ಅಲ್ಲ, ನನ್ನ ಸಹನೆಯಿಂದ ನಿಮ್ಮ ಮೇಲೆ ಕಲ್ಲಿನ ತೂರಾಟ ನಡೆಯುತ್ತಲೇ ಇದೆ. ಆದರೆ ತಡೆಯೋ ತನಕ ತಡಿರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ನಿಮ್ಮನ್ನ ಕೆಣಕಿದ್ರೆ ನೀವು ಅವರ ಭಾಷೆಯಲ್ಲಿ ಉತ್ತರ ಕೊಡಿ. ಇಷ್ಟು ದಿನ ತಾಳ್ಮೆಯಿಂದಿದ್ದು ಸಾಕು ಅಂಥೇಳಿ ಅಭಿಮಾನಿಗಳಿಗೆ ಕರೆ ಕೊಟ್ಟಿದ್ದಾರೆ. 25ಕ್ಕೆ ಥಿಯೇಟರ್ ಅಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವೊಮ್ಮೆ ನನಗನ್ಸುತ್ತೆ, ಸೈಲೆಂಟ್ ಆಗಿರೋದು ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ. ಆದರೆ ನಿಮಗಳಿಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ, ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಬಹಳಷ್ಟು ಕಲ್ಲಿನ ತೋರಾಟ ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ. ಅದನ್ನ ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ವೇದಿಕೆಯ ಮೇಲೆ ಸುದೀಪ್ ಸಿಡಿದೆದ್ದಿದ್ಯಾಕೆ? ಪೈರಸಿ ಮಾಡೋರ ವಿರುದ್ಧ ಕಿಚ್ಚೋ? ಆ ನಟನ ಫ್ಯಾನ್ಸ್ಗೆ ಪರೋಕ್ಷ ವಾರ್ನಿಂಗು? ಇನ್ನು ಹುಬ್ಬಳ್ಳಿಯ ನೆಲದಲ್ಲಿ ಕಿಚ್ಚ ಸುದೀಪ್ ಪರೋಕ್ಷ ಕೌಂಟರ್ ಕೊಟ್ಟಿದ್ದು ಯಾರಿಗೆ? ಇಷ್ಟು ದಿನ ಸುಮ್ಮನಿದ್ದು ಸಾಕು, ನಾವು ಕೂಡ ಯುದ್ಧಕ್ಕೆ ರೆಡಿ ಆಗಿದ್ದೇವೆ ಅಂತ ಹೇಳಿದ್ಯಾಕೆ ಎಂಬ ಚರ್ಚೆಗಳು ಶುರುವಾಗಿದೆ. 25ನೇ ತಾರೀಕು ಥಿಯೇಟರ್ ನಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದ್ರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೇನೆ, ಯುದ್ಧಕ್ಕೆ ಸಿದ್ಧ. ಯಾಕೆಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ ಅಂಥೇಳಿ ಆಕ್ರೋಶಭರಿತ ಮಾತುಗಳನ್ನಾಡಿದ್ದಾರೆ. ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ನೆಲದಲ್ಲಿ ನಿಂತುಕೊಂಡು ನಟ ಕಿಚ್ಚ ಸುದೀಪ್ ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ. ಯಾರು ಅವರ ವಿರುದ್ಧ ಮಾತನಾಡ್ತಾ ಇದ್ದಾರೆ, ಯಾರು 25ಕ್ಕೆ ಮಾರ್ಕ್ ಚಿತ್ರಕ್ಕೆ ಅಡ್ಡಗಾಲನ್ನು ಹಾಕ್ತಾ ಇದ್ದಾರೆ, ಆ ಪಡೆಗೆ ಒಂದು ಎಚ್ಚರಿಕೆಯನ್ನು, ಸಂದೇಶವನ್ನು ಕೊಟ್ಟಿದ್ದಾರೆ. ನನ್ನ ತಾಳ್ಮೆ ನಿಮಗೆ ಅಸ್ತ್ರವಾಗಿದ್ದರೆ ಆ ತಾಳ್ಮೆಯನ್ನು ಬಿಟ್ಟು ನಾನು ಯುದ್ಧಕ್ಕೆ ಸಿದ್ಧವಾಗುತ್ತೇನೆ. ಅವರ ಅಭಿಮಾನಿಗಳಿಗೂ ಕೂಡ ಸಂದೇಶವನ್ನು ಕೊಟ್ಟಿದ್ದಾರೆ. ಇಷ್ಟು ದಿನ ನಾವು ಶಾಂತವಾಗಿದ್ದು ಸಾಕು, ಯಾರು ನಿಮ್ಮನ್ನು ಕಿಚ್ಚಾಯಿಸ್ತಾರೆ, ಯಾರು ನಮಗೆ ಅಡ್ಡಗಾಲಾಗ್ತಾರೆ, ಅವರಿಗೆ ಅವರದೇ ಭಾಷೆಯಲ್ಲಿ ಉತ್ತರ ಕೊಡಿ ಅಂತ ಹುಬ್ಬಳ್ಳಿಯಲ್ಲಿ ಅಬ್ಬರದ ಭಾಷಣವನ್ನು ಕಿಚ್ಚ ಸುದೀಪ್ ಮಾಡಿರುವಂಥದ್ದು. ಸೊ ಹಾಗಿದ್ರೆ ಈ ಯುದ್ಧ ಯಾವುದು?
ಈ ಕಿಚ್ಚ ಸುದೀಪ್ ಅವ್ರ ವಿರುದ್ಧ ಮಸಲತ್ ಮಾಡ್ತಾ ಇರುವಂಥ ಪಡೆ ಯಾವುದು ಅನ್ನೋದಕ್ಕೆ ಕಿಚ್ಚ ಸುದೀಪ್ ಅವರು ಉತ್ತರ ಕೊಡಬೇಕು. ಈ ಒಂದು ಭಾಷಣ ನಿಜಕ್ಕೂ ಕೂಡ ಚಲನಚಿತ್ರ ರಂಗದಲ್ಲಿ ಒಂದು ಅಲೆಯನ್ನು ಹಬ್ಬಿಸ್ತಾ ಇದೆ, ಕುತೂಹಲವನ್ನು ಹಬ್ಬಿಸ್ತಾ ಇದೆ. ಈ ಎಲ್ಲ ಪ್ರಶ್ನೆಗಳಿಗೂ ನಟ ಕಿಚ್ಚ ಸುದೀಪ್ ಅವರೇ ಉತ್ತರ ಕೊಡಬೇಕಾಗಿರುವಂಥದ್ದು. ಆದರೆ ಅಭಿಮಾನಿಗಳು ಮಾತ್ರ ನಿನ್ನೆ ಅವರ ಮಾತಿನಿಂದ ಕೆರಳಿರುವಂಥದ್ದು ಸತ್ಯ. ಒಟ್ಟಾರೆ ಕಿಚ್ಚ ಸುದೀಪ್ ಇಷ್ಟು ಆಕ್ರೋಶಭರಿತ ಮಾತುಗಳನ್ನಾಡುವುದಕ್ಕೆ ಕಾರಣವೇನು? ಅಷ್ಟಕ್ಕೂ ಈ ಮಾತುಗಳನ್ನ ಮಾರ್ಕ್ ಮಾಡಿ ಹೇಳಿದ್ಯಾರಿಗೆ ಅನ್ನುವಂತಹ ಪ್ರಶ್ನೆಗಳೆದ್ದಿದೆ. ಫಿಲ್ಮ್ ಬ್ಯೂರೋ, ಪಬ್ಲಿಕ್ ಟಿವಿ.